ನೀವು ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ರಾಮಾಯಣ ಭಾಗವತ ಹೇಳಿ ಚೆನ್ನಾಗಿ ಸಮರ್ಥಿಸ್ಕೊತಿದ್ದೀರಾ. ನಿಮ್ಮನ್ನ ಆ ದೇವರು ಕೂಡ ಕ್ಷಮಿಸಲ್ಲ. ಯಾರು ಸಮರ್ಥಿಸ್ಕೋತಿರೋದು? ಯಾರ ಮಗನ ವರಸ್ತಾರ ಅಂತಿದ್ಯಾ? ಆಸ್ತಿಗೋಸ್ಕರ ಅಡ್ಡ ದಾರಿ ಹಿಡ್ದಿದ್ಯಾ? ಯಾವ ಹೆಣ್ಣು ಮಾಡದಿರೋ ತಪ್ಪು ಮಾಡಿದ್ಯಾ? ನಿನಗೆ ವಿಚ್ಛೇದನ ಕೊಟ್ಟಿದ್ದು ತುಂಬಾ ಸಣ್ಣ ಶಿಕ್ಷೆ. ನಿನ್ನ ಅರ್ಥ ಸರಿ ಮಾಡ್ಕೊ ಅಂತ ಜಡ್ಜ್ ಅವ್ರು ಹೇಳಿದ್ದಾರೆ ಅಂದ್ರೆ ನೀನ್ ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ನೀನೇ ಅರ್ಥ ಮಾಡ್ಕೊ. ನಿನ್ನಂತವ್ರಿಂದಲೇ ಪ್ರೀತಿಗೆ ಗಂಡ ಹೆಂಡತಿ ಸಂಬಂಧಕ್ಕೆ ಬೆಲೆ ಇಲ್ದಂಗಾಗ್ತಿದೆ. ನಿನ್ಗೇನೇ ಮಾಡಿದ್ರು ಪಾಪ ಬರಲ್ಲ. ಇನ್ನು ಇವಳ ಜೊತೆ ಏನ್ ಮಾತೋದ್ಕೆ? ಇನ್ನು ಇವಳಿಗೂ ನಮಗೂ ಸಂಬಂಧ ಇಲ್ಲ. ನಮ್ ಕಣ್ ಮುಂದಿಂದ ಮೊದಲು ಹೋಗೋದಕ್ಕೆ ಹೇಳಿ. ನಾನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗ್ತೀನಿ ಅಂತ ಅನ್ಕೋಬೇಡ ಅಖಿಲ್. ನನ್ನ ಬಗ್ಗೆ ನಿನಗ್ ಗೊತ್ತಿಲ್ಲ. ಇದನ್ನು ಮೀರಿ ಇನ್ನೇನ್ ಮಾಡ್ತೀಯಾ? ಸ್ವಾರ್ಥದಿಂದ, ಮೋಸದಿಂದ, ನಂಬಿಕೆ ದ್ರೋಹದಿಂದ ನೀನೇನು ಸಾಧಿಸೋಕಾಗಲ್ಲ. ಇಷ್ಟು ದಿನ ನಿನ್ನ ಕಾಪಾಡಿದ್ದು ಈ ಕುಟುಂಬ, ನಿನ್ನ ವ್ಯಕ್ತಿತ್ವ ಅಲ್ಲ. ನೀನ್ ಯಾರನ್ನ ನಂಬಿದ್ಯೋ ಅವರೇ ನಿನ್ನನ್ನ ನಾಶ ಮಾಡ್ತಾರೆ. ಹೋಗು. ನಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿಮಗೊಂದು ಗತಿ ಕಾಣಿಸ್ತೀನಿ. ಮತ್ತೆ ನಮಗ್ ಕಾಣಿಸ್ಬೇಡ. ಹೋಗ್ತೀನಿ, ಆದ್ರೆ ನಿಮ್ಗೊಂದ್ ಗತಿ ಕಾಣಿಸ್ತೀನಿ. ಹೆಣ್ಣು ಮನ್ಸ್ ಮಾಡಿದ್ರೆ ಸಾಮ್ರಾಜ್ಯನ ನಾಶ ಆಗುತ್ತೆ. ಆಫ್ಟರ್ ಆಲ್ ನೀವೇನ್ ಮಹಾ. ಇನ್ನು ಮುಂದೆ ನಾನು ಯಾರು ಅಂತ ನಿಮಗ್ ತೋರಿಸ್ತೀನಿ. ಹಾರಿಕಾ, ನೀನ್ ಆಸೆ ಪಟ್ಟಂಗೆ ನಿನಗ್ ವಿಚ್ಛೇದನ ಸಿಕ್ತು ಅಖಿಲ್. ನಿನಗ್ ಮೋಸ ಮಾಡಿರೋ ಹಾರಿಕಾ ನಿನ್ ಜೀವನದಿಂದ ಶಾಶ್ವತವಾಗಿ ಹೊರಟೋದ್ಲು. ಇದು ನಿನ್ಗೆ ಹೊಸ ಜೀವನ. ನೀನಿನ್ನ ಸಂತೋಷವಾಗಿರ್ಬೋದು. ತುಂಬಾ ಥ್ಯಾಂಕ್ಸ್ ಅದಕ್ಕೆ. ನೀವು ಅವಳಿಗೆ ಸಪೋರ್ಟ್ ಮಾಡಿದಾಗ ನನ್ನ ಜೀವನ ಇನ್ನೂ ಬರೀ ಇಷ್ಟೇ ಅಂತ ನಾನು ತುಂಬ ನೊಂದ್ಕೊಂಡೆ. ಆದರೆ ನೀವು ನನಗೆ ತುಂಬ ಒಳ್ಳೇದು ಮಾಡಿದ್ರಿ. ಅವಳ ನಿಜ ಸ್ವರೂಪನ ಆಚೆ ತಂದ್ರಿ. ಹೌದು ವಸು, ನೀನ್ ಯಾಕೆ ಹಾಗೆ ಮಾಡ್ತಿದ್ಯಾ ಅಂತ ಗೊತ್ತಿಲ್ಲದೆ ನಾನು ಕೂಡ ನಿನ್ನ ಅಪಾರ್ಥ ಮಾಡಿಕೊಂಡು ದೂರ ಮಾಡಿಬಿಟ್ಟೆ. ಕಡೆಗೆ ಒಳ್ಳೇದೇ ಮಾಡಿದೆ. ನಿನ್ ಬಗ್ಗೆ ಗೊತ್ತಿದ್ದು ಕೂಡ ನಾವು ನಿನ್ನ ಅಪಾರ್ಥ ಮಾಡ್ಕೊಂಡ್ವಿ. ನಮ್ನ ಕ್ಷಮಿಸು ವಸು. ಹೌದಮ್ಮ, ನಾವು ತಪ್ಪು ಮಾಡಿದ್ವಿ. ನಮ್ಮನ್ನ ಕ್ಷಮಿಸು. ನಮ್ಮಲ್ಲಿ ಯಾಕಣ ಕ್ಷಮಾಪಣೆ ಅಲ್ಲ. ನಿಜಕ್ಕೂ ಹಾರಿಕಾ ವಿಷಯದಲ್ಲಿ ಹೊಸವ್ರು ತಪ್ಪು ಮಾಡಿದ್ರು ಇದೆಲ್ಲ ಪ್ಲಾನ್ ಅಂತ ಗೊತ್ತಾಗದೆ ಅವಳಿಗೆ ಸಪೋರ್ಟ್ ಮಾಡಿದ್ವಿ. ಹೌದು, ದೇವ್ರು ಒಳ್ಳೇದೇ ಮಾಡ್ದ. ಕಡೆ ಕ್ಷಣದಲ್ಲಿ ನಿಜ ಏನು ಅಂತ ನಮಗೆ ಗೊತ್ತಾಗೋ ಹಾಗೆ ಮಾಡ್ದ. ತಪ್ಪು ಮಾಡಿರೋ ಹಾರಿಕನ್ಗೆ ಶಿಕ್ಷೆ ಆಗೋ ಥರ ಮಾಡ್ದ. ನಿಜ ಬೆಂಕಿ ಇದ್ದಂಗಲ್ವಾ ಅತ್ಗೆ? ಎಷ್ಟು ಮುಚ್ಚಿಟ್ರು ಹೊಗೆ ಆಡುತ್ತಲ್ಲ. ಅದಕ್ಕೆ ದೇವ್ರು ಆ ನಿಜ ಆಚೆ ಬರೋ ತರ ಮಾಡ್ದ. ಆ ದೇವ್ರು ನನ್ನ ಮುಳುಗಿಸ್ಬಿಟ್ಟ. ಈ ಮನೆಯಲ್ಲಿ ನನಗಿದ್ದು ಒಬ್ಳೇ ಒಬ್ಳು ಪಾರ್ಟ್ನರು ಹಾರಿಕನ್ನು ನನ್ನಿಂದ ದೂರ ಮಾಡ್ದ. ಅವಳಿಗೆ ಆಸ್ತಿಲ್ ಭಾಗ ಸಿಗ್ಲಿಲ್ಲ, ಅದ್ರಲ್ಲಿ ನನಗೆ ಕಮಿಷನ್ನು ಸಿಗ್ಲಿಲ್ಲ. ಭಾವಂಗೆ ನೋವು ಮಾಡಿರೋ ಹಾರಿಕಂಗೆ ತಕ್ಷಾಸ್ತಿನೇ ಆಯ್ತು. ಇನ್ ಭಾವ ಹ್ಯಾಪಿಯಾಗಿರ್ತಾರೆ. ನಾನೆಷ್ಟು ಹ್ಯಾಪಿಯಾಗಿದ್ದೀನಿ ಅಂತ ಹೇಳೋಕ್ಕಾಗ್ತಿಲ್ಲ. ಇನ್ನು ನಂಗೆ ಯಾವ ಪ್ರಾಬ್ಲಮೂ ಇಲ್ಲ. ನಾನೊಬ್ಬ ಫ್ರೀ ಬರ್ಡ್. ಈಗ ಸಂತೋಷವಾಗಿರ್ತೀನಿ. ಇಲ್ಲ ಅಖಿಲ್, ನಿನಗೆ ಕಾಲ್ ಬರಬೇಕು. ನೀನು ಮೊದಲಿನ ಹಾಗೆ ನಡಿಬೇಕು. ಆಗ್ಲೇ ನಾವು ಸಂತೋಷವಾಗಿರ್ತೀವಿ. ಕಾಲ್ ಬಂದ್ರು ಬರ್ದೇ ಇದ್ರು ನನಗೇನು ನೋವಿಲ್ಲ ಅದಕ್ಕೆ. ಆ ದೆವ್ವ ನನ್ನ ಬಿಟ್ಟು ಹೋಯ್ತು. ನನಗಷ್ಟೇ ಸಾಕು. ನೀನು ನಡೀತೀಯ ಅಖಿಲ್. ಆಲ್ರೆಡಿ ನ್ಯೂರೋ ಸ್ಪೆಷಲಿಸ್ಟ್ ಹತ್ರ ಮಾತಾಡಿದ್ದೀವಿ. ಆದಷ್ಟು ಬೇಗ ನಿನಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀನು ನಡೆಯೋದು ನೋಡಬೇಕು ಅನ್ನಿಸ್ತಿದೆ ಅಖಿಲ್. ನೀನು ಮತ್ತೆ ನಮ್ಮ ಜೊತೆ ಆಫೀಸಿಗೆ ಬರಬೇಕು. ನಮ್ಮೆಲ್ಲರ ಜೊತೆ ಸೇರಿ ಈವೆಂಟ್ಸ್ ಮಾಡಬೇಕು. ಇನ್ ಮುಂದೆ ನಿನ್ ಜೀವನ ಹೀಗೆ ಇರಬಾರ್ದು ಅಖಿಲ್. ವಸು ಹೇಳ್ದಾಗೆ ಇದು ನಿನ್ಗೆ ಹೊಸ ಜೀವನ. ಇಷ್ಟು ದಿನ ಕಷ್ಟಪಟ್ಟಿದ್ಯಾ, ನೀನಿನ್ನು ಸಂತೋಷವಾಗಿರ್ಬೇಕು. ದೇವ್ರ ದಯೆಯಿಂದ ನಿನಗೆ ಕಾಲ್ ಬಂದ್ಬಿಟ್ರೆ
ನಿನ್ ಬಗ್ಗೆ ನನಗೂ ನಿಮ್ಮಪ್ಪನಿಗೂ ಯಾವ ಚಿಂತೆನೂ ಇರೋದಿಲ್ಲ. ನೀನ್ ನಡೆಯೋ ತನಕ ನಮ್ಗೆ ಮನಃಶಾಂತಿ ಇರಲ್ಲ. ಭಾವ ಖಂಡಿತ ನಡೀತಾರತ್ತೆ. ನಾನು ಹೇಳ್ತಿದ್ದೀನಲ್ಲ, ಭಾವನ್ ನಡೆಸೋ ಜವಾಬ್ದಾರಿ ನಂದು. ಅತ್ತೆ ಅತ್ತೆ, ಏನತ್ತೆ ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮಗಳಿಗೆ ಗಂಡನ್ ಚಿಂತೆ ಅಂದಂಗೆ ಒಬ್ಳೆ ಯಾಕೆ ಬಾಧೆ ಪಡ್ತಿದೀಯ ಅತ್ತೆ? ನಾನು ಹೇಗಾದ್ರೂ ಇರ್ತೇನೆ, ನಿನಗೇನೆ ಕೇಳಿಲಿ. ಹಾರಿಕಾ ಹೊರಟೋದ್ಲು ಅಂತ ನಿನಗ್ ಬೇಜಾರು? ಅವಳು ಹೋದ್ರೆ ನನಗೆ ಚಿಂತೆ. ನನಗ್ ಗೊತ್ತು ಬಿಡು. ಏನೇ ಗೊತ್ತು ನಿಂಗೆ? ನೀವಿಬ್ರು ಒಳ್ಳೆ ಸ್ನೇಹಿತರಲ್ವಾ? ಅಷ್ಟು ಬೇಜಾರ್ ಮಾಡ್ಕೊಳ್ಳೋ ಬದಲು ನೀನು ಕೂಡ ಮನೆ ಬಿಟ್ಟು ಹೋದ್ರೆ ಚೆನ್ನಾಗಿರತ್ತಲ್ವಾ? ನಾನ್ ಯಾಕೆ ಹೋಗ್ಲಿ? ಇದು ನಮ್ಮ ಅಣ್ಣ ಅತ್ತಿಗೆ ಮನೆ. ನಾನ್ ಸಾಯೋವರೆಗೂ ಇಲ್ಲೇ ಇರ್ತೀನಿ. ಇದೇನ್ ಮಾಡ್ತೀಯೋ? ನಮ್ದೆಲ್ಲ ಒಂದ್ ದಾರಿ ಆದ್ರೆ ನಿಂದ ಇನ್ನೊಂದೇ ದಾರಿ. ಕೇಳಿಲಿ, ನನ್ ಮಾತ್ ಕೇಳು. ಆ ಹಾರಿಕಾ ಎಲ್ಲಿದ್ದಾಳೋ ಅಲ್ಲಿಗೆ ಹೋಗ್ಬಿಡತ್ತೆ. ನೀನ್ ನಿನ್ ಗಂಡನ ಹತ್ರ ಹೋಗೆ, ನಾನ್ ಎಲ್ಲಿಗೂ ಹೋಗಲ್ಲ. ಹೌದು ಬಿಡು, ಹೋಗಕ್ಕೆ ನಿನಗ್ ಗಂಡ ಇದ್ರೆ ಅಲ್ವಾ? ನಿನಗ್ ಗಂಡ ಇದ್ದು ಏನೇ ಉಪಯೋಗ? ನನ್ ಗಂಡ ಸತ್ತಿದ್ರು ಒಂದೇ, ನಿನ್ ಗಂಡ ಬದುಕಿದ್ರು ಒಂದೇ. ಅಂದ್ರೆ ನನ್ ಗಂಡ ಸಾಯ್ಬೇಕು ಅಂತ ಬಯಸ್ತಿದೀಯಾ? ಹೌದು ಕಣೆ. ಏಯ್ ನಿಲ್ಸಿ. ಒಂದ್ ಪೀಡೆ ತೊಲಗ್ತು ಅಂದ್ಕೊಂಡ್ರೆ ನಿಮ್ ಜಗಳ ಶುರು ಆಯ್ತಾ? ನೋಡೋದ್ಕೆ ಇವಳನ್ನ ಮನೆಯಿಂದ ಕಳಿಸ್ತೀನಿ ಅಂತಿದ್ದಾಳೆ. ದೊಡ್ಡಮ್ಮ, ಅತ್ತೆ ಹಾರಿಕಾ ಬಗ್ಗೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಯಾರು ಬೇಜಾರ್ ಮಾಡ್ಕೋಬೇಡಿ. ಇನ್ನು ಮುಂದೆ ಈ ಮನೆಯಲ್ಲಿ ಹಾರಿಕಾ ಹೆಸರು ಕೂಡ ಕೇಳಿಸ್ಬಾರ್ದು. ಲೇ ವಸು, ನಂಬಿಸಿ ಮೋಸ ಮಾಡ್ತೀಯಾ, ನನಗೆ ನಂಬಿಕೆ ದ್ರೋಹ ಮಾಡ್ತೀಯಾ. ನಿನಗೇನ್ ಮಾಡ್ಲಿ, ಏನ್ ಮಾಡ್ಲಿ? ಹಾರಿಕಾ, 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 ಕಾಮ್ ಡೌನ್. ನನಗೆ ವಸು ಸರಿಯಾಗಿ ಏಟ್ ಕೊಟ್ಟಿದ್ದಾಳೆ. ಹೇಗ್ ರಿಲ್ಯಾಕ್ಸ್ ಆಗ್ಲಿ? ಆ ಅಭಿ ವಸು ಇಬ್ರು ನನ್ ಎಲ್ಲಾ ಪ್ಲಾನ್ನು ತಲೆ ಕೆಳಗ್ ಮಾಡಿದ್ರು. ನಾನು ಹೇಗ್ ಕಾಮ್ ಆಗಿರ್ಲಿ? ಸೋತಿರೋದು ನೀನ್ ಮಾತ್ರ ಅಲ್ಲ, ನಾನು ಕೂಡ. ಇವಾಗ ನಾವು ಆವೇಶಪಟ್ಟು ಪ್ರಯೋಜನ ಇಲ್ಲ ಹಾರಿಕಾ. ಯೋಚನೆ ಮಾಡಬೇಕು. ಎಲ್ಲ ಯೋಚನೆ ಮಾಡಿನೇ ಪ್ಲಾನ್ ಮಾಡಿದ್ದು, ಆದ್ರೆ ಎಲ್ಲ ರಿವರ್ಸ್ ಆಯ್ತು. ಕೂಲ್ ಹಾರಿಕಾ, ನಾವಿನ್ನು ಪೂರ್ತಿ ಸೋತಿಲ್ಲ. ನಮಗಿನ್ನು ಚಾನ್ಸ್ ಇದೆ. ಡಿವೋರ್ಸ್ ಸಿಕ್ಕಾಯ್ತು, ಇನ್ನು ಏನು ಉಳಿದಿದೆ? ಎಲ್ಲನೂ ಆಗೋಯ್ತು. ಇಲ್ಲ, ಆ ಅಭಿ ಮತ್ತೆ ವಸು ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ನಮಗೊಂದು ದಾರಿ ಇದೆ. ಏನದು? ನಾನು ಹೇಳೋದನ್ನ ಕೇರ್ಫುಲ್ಲಾಗಿ ಕೇಳು. ಹೇಳಿದ್ನ ಹೇಳ್ದಂಗೆ ಮಾಡು. ಹೌದಲ್ವಾ? ದಾರಿ ಇನ್ನೂ ಇದೆ ಅಲ್ವಾ? ಅದನ್ನ ನಾನ್ ಹೇಗ್ ಮರ್ತೋದೆ? ಅದಕ್ಕೆ ಆವೇಶ ಪಡೆದೆ ಯೋಚನೆ ಮಾಡು ಅಂದಿದ್ದು. ನಿಂಗೆ ಫಿನಿಕ್ಸ್ ಪಕ್ಷಿ ಬಗ್ಗೆ ಗೊತ್ತಾ? ಅದನ್ನ ಸಾಯಿಸಿ ಸುಟ್ಟು ಬೂದಿ ಮಾಡಿದ್ರು ಆ ಬೂದಿಯಿಂದ ಮತ್ತೆ ಹುಟ್ಟು ಬರುತ್ತೆ. ಎಸ್, ಈಗ ನಾನು ಕೂಡ ಆ ಪಕ್ಷಿ ಥರ ಪುಟ್ಟಿದೇಳ್ಬೇಕು. ನನ್ನ ಫ್ಯೂಚರ್ನ ನಾನೇ ಡಿಸೈಡ್ ಮಾಡ್ಕೋಬೇಕು. ನಾಳೆ ನಮ್ಮ ಕಡೆಯವ್ರನ್ನ ಕರ್ಕೊಂಡು ಆ ಮನೆಗೆ ಹೋಗು. ನಾನು ಹೇಳ್ದಂಗೆ ಮಾಡು. ಆ ಅಭಿ ಮತ್ತೆ ವಸು ಹೇಗೆ ದಾರಿಗೆ ಬರಲ್ವೋ ನಾನು ನೋಡ್ತೀನಿ. ಥ್ಯಾಂಕ್ ಯು ಆದಿತ್ಯ. ಟೈಮಿಗೆ ಸರಿಯಾಗಿ ಒಳ್ಳೆ ಪ್ಲಾನ್ ಕೊಟ್ಟೆ. ನಾನಿನ್ನೂ ಏನೂ ಮಾಡೋಕ್ಕಾಗಲ್ವೇನೋ ಅನ್ಕೊಂಡಿದ್ದೆ. ಏನು ಮಾಡ್ಬೋದು ಅಂತ ಹೇಳಿದೆ. ನಾಳೆ ನನ್ನ ರಿವೆಂಜ್ ತೀರಿಸ್ಕೋತೀನಿ. ಏಟಿಗೆ ಎದುರಿಟ್ಕೊಡ್ತೀನಿ. ಈಗ ನಾನು ಅನುಭವಿಸ್ತಿರೋ ಪೇಯ್ನ್ ನಾಳೆ ಅವ್ರು ಅನುಭವಿಸೋ ಹಾಗೆ ಮಾಡ್ತೀನಿ. ವಿಶ್ ಯು ಗುಡ್ ಲಕ್ ಹಾರಿಕಾ.
ಹೊಡೆದ್ರೆ ಅಭಿ ಮತ್ತೆ ವಸು ಇಬ್ರದ್ದು ಕೊಬ್ಬು ಕರಗ್ ಹೋಗ್ಬೇಕು. ಗೋ ಹೆಡ್. ರಾಕಿ, ಇದು ನಿಂಗೆ. ಥ್ಯಾಂಕ್ಸ್ ದೊಡ್ಡಮ್ಮ. ಲೋ, ನೀನ್ ಕೂಡ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಅತ್ತೆ. ಮಮ್ಮಿ, ಇವತ್ತು ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ. ನೀನು ಡ್ಯಾಡಿ ಇಬ್ರು ಬರ್ಬೇಕು. ನೈಟ್ ನಿಮ್ ಡ್ಯಾಡಿಗೆ ಮೆಸೇಜ್ ಬಂತು ರಾಕಿ, ನಾವು ಬರ್ತೀವಿ. ನೀನ್ ಕೂಡ ಸ್ಕೂಲ್ಗೆ ಬರ್ಬೇಕಮ್ಮ. ನಾನು ಮಾವ ಬರ್ತಿದೀವಲ್ಲ ಕಿಟ್ಟು, ಮತ್ತೆ ನಿಮ್ಮಮ್ಮ ಯಾಕೆ? ಹೌದ್ ಬಿಡು ಅತ್ಗೆ, ನಾನ್ ಗಂಡ ಇಲ್ದಿರೋಳಲ್ವಾ, ನನ್ನಂತವಳು ಸ್ಕೂಲಿಗೆ ಖಂಡಿತ ಬರ್ಬಾರ್ದು. ವಸು ಆ ಉದ್ದೇಶ ಇಟ್ಕೊಂಡು ಹೇಳಿಲ್ಲ ದಮಯಂತಿ. ಕಿಟ್ಟುನ ಸ್ಕೂಲಿಗೆ ಸೇರ್ಸಿದ್ದು ಅಭಿನೇ ಅಲ್ವಾ? ಕಿಟ್ಟು ಬಗ್ಗೆ ಅಭಿನೇ ಮಾತಾಡ್ತಾನೆ. ನಾನು ಕೂಡ ಬೇರೆ ಉದ್ದೇಶ ಇಟ್ಕೊಂಡು ಹೇಳಿಲ್ಲ ಅತ್ಗೆ. ಓದಿಲ್ದೇ ಇರೋಳಲ್ವಾ, ನಾನ್ ಸ್ಕೂಲಿಗೆ ಬಂದ್ ಏನ್ ಮಾಡ್ಲಿ ಅಂತ ಹೇಳ್ದೆ. ನಾನ್ ಎಲ್ಲ ಕೇಳಿಸ್ಕೊಂಡೆ ಕಣೆ. ನಿನ್ ಬಾಯಿಂದ ಮಾತ್ ಬರ್ತಿದ್ರೆ ತಲೆಗೆ ಹುಳ ಬಿಟ್ಟಂಗಾಗ್ತಿದೆ. ನಿನ್ ವ್ಯಂಗ್ಯ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ತಿಳ್ಕೊಬೇಡ. ಬೆಳಿಗ್ಗೆನೆ ಯಾಕೆ ಜಗಳ ಅತ್ಗೆ? ಬಿಟ್ಬಿಡು. ಅತ್ತೆಗೆ ಬೆಳಗ್ಗೆ ಟಿಫಿನ್ಗೂ ಮುಂಚೆ ಜಗಳ ಆಡ್ಬೇಕಮ್ಮ. ನಾನೇನ್ ಜಗಳ ಆಡ್ತಿಲ್ಲ ಕಣೋ, ಇವಳೆ ವಸು ಜೊತೆ ಜಗಳ ಆಡ್ತಿದ್ದಿದ್ದು. ಆ ಜಗಳ ನೀನ್ ದೊಡ್ಡದ್ ಮಾಡ್ಬೇಕು ಅನ್ಕೊಂಡಿದ್ದ ಅಷ್ಟೇ ತಾನೇ? ಯಾಕೆಲ್ರು ನನಗೆ ಬೈತಿದ್ದೀರಾ? ಆ ದಮಯಂತಿ ಬಾಯ್ ಸರಿ ಇಲ್ಲ ಅಂತ ಹೇಳ್ತಿದ್ದೀನ ಅಷ್ಟೇ. ಯಾರ್ ಬಾಯಿ ಹೇಗಿದೆ ಅಂತ ಇಲ್ಲಿ ಎಲ್ರಿಗೂ ಗೊತ್ತು. ಹೊಸವ್ರೆ, ಮಕ್ಳು ರೆಡಿನಾ? ರೆಡಿ ರೀ. ರೆಡಿ ಡ್ಯಾಡಿ. ನಿಂತ್ಕೋ. ಮತ್ತೆ ಯಾಕೆ ಬಂದೆ? ಯಾರು ನೀನ್ ಬರಕ್ ಹೇಳಿದ್ದು? ನಾನೇ ಬಂದೆ. ನನ್ಗೂ ನಿನ್ಗೂ ವಿಚ್ಛೇದನ ಸಿಕ್ತಲ್ಲ, ಮತ್ತೆ ಯಾಕೆ ಬಂದೆ? ನನಗ್ ಬರ್ಬೇಕಾಗಿರೋದನ್ನ ತಗೊಂಡು ಹೋಗೋದಕ್ಕೆ. ನಿನಗೆ ಸಂಬಂಧಪಟ್ಟಿರೋದನ್ನೆಲ್ಲ ತಗೊಂಡು ಹೋದಿಲ್ಲ, ಮತ್ತೇನಿದೆ ಇಲ್ಲಿ? ನನಗ್ ವಿಚ್ಛೇದನ ಕೊಟ್ಬಿಟ್ರೆ ಸಾಕಾ? ಲೆಕ್ಕ ಚುಕ್ತ ಆಗತ್ತಾ? ಇನ್ನು ಏನ್ ಬೇಕು ನಿನಗೆ? ನನ್ನ ನಂಬಿಸಿ ಚೆನ್ನಾಗಿ ಮೋಸ ಮಾಡಿದೆ ಅಕ್ಕ. ನಂಬಿಕೆ ದ್ರೋಹ ಮಾಡಿದೆ. ಅಖಿಲ್ಗೆ ಈ ಕುಟುಂಬಕ್ಕೆ ನಂಬಿಕೆ ದ್ರೋಹ ಮಾಡ್ದೋಳು ನೀನು. ನಾನು ಮಾಡಿದ್ದು ಮೋಸ ಆದ್ರೆ ನೀವು ಮಾಡಿದ್ದೇನು ಭಾವ? ವಂಚನೆ ಸಂಚು ಅನ್ಬೇಕಾ? ಅಂಥದ್ದನ್ನ ನೀನ್ ಮಾಡ್ತೀಯಾ? ಅಭಿ ವಸು ಮಾಡಲ್ಲ. ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅಕ್ಕ, ಆದ್ರೆ ಮಾಡ್ಬಿಟ್ರು. ನೀನ್ ಮಾಡಿದ ತಪ್ಪಿಗೆ ಸರಿಯಾಗಿ ಶಾಸ್ತಿನೇ ಮಾಡಿದ್ರು. ಸಾಕು ಕಣ್ರೋ, ಮೊದ್ಲು ಅವಳು ಯಾಕೆ ಬಂದ್ಲು ಕೇಳಿ. ಕೇಳಿಲಿ, ಅವಳು ನಿನ್ ಸ್ನೇಹಿತೆ ಅಲ್ವಾ, ನೀನೇ ಕೇಳು ಅತ್ತೆ. ಯಾರು ಕೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನಾನೇ ಕೇಳ್ತೀನಿ. ಲಾಯರ್ ಅವ್ರೆ, ಲಾಯರ್ ಜೊತೆ ಬಂದಿದ್ದಾಳೆ ಅಂದ್ರೆ ಇವಳು ಯಾವ್ದೋ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿರೋ ಹಾಗಿದೆ. ನಾನು ಯಾಕೆ ಬಂದಿದ್ದೀನಿ ಅಂತ ಇವ್ರಿಗೆ ಹೇಳಿ ಲಾಯರ್ ಅವ್ರೆ. ಕಾನೂನು ಪ್ರಕಾರ ಅಖಿಲ್ ಹಾರಿಕಾಗೆ ವಿಚ್ಛೇದನ ಸಿಕ್ಕಿದೆ, ಆದರೆ ಹಾರಿಕಾಗೆ ನ್ಯಾಯವಾಗಿ ಸಿಗಬೇಕಾಗಿರೋ ಜೀವನಾಂಶ ಬಂದಿಲ್ಲ. ಆ ಜೀವನಾಂಶ ತಗೊಳ್ಳೋಕೆ ಅಂತ ಇವರು ಬಂದಿದ್ದಾರೆ. ಕೇಳಿದ್ರಲ್ಲ, ನನಗ್ ಬರ್ಬೇಕಾಗಿರೋ ಜೀವನಾಂಶ ಕೊಟ್ರೆ ನಾನು ಹೊರಟೋಗ್ತೀನಿ.
ಇನ್ನು ನಿನ್ಗೇನೇ ಜೀವನಾಂಶ? ಈ ಮನೇಲಿ ನೀನೇನು ಕಷ್ಟಪಟ್ಟಿದೆ ಅಂತ ನಿನಗೆ ಕೊಡಬೇಕು? ವಿಚ್ಛೇದನ ತಗೊಂಡ್ರೆ ಜೀವನಾಂಶ ಕೊಡಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಕೇಸ್ ಹಾಕ್ತೀನಿ, ಕೋರ್ಟಿಗೆ ಎಳಿತೀನಿ. ಆಗ ಇನ್ನೂ ಜಾಸ್ತಿ ಕೊಡ್ಬೇಕಾಗತ್ತೆ. ಹೇಳಿ ಲಾಯರ್ ಅವ್ರೆ. ಹೌದು, ಇಲ್ಲೇ ಸೆಟಲ್ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಇರಲ್ಲ. ಕೋರ್ಟ್ಗೆ ಹೋದ್ರೆ ದೊಡ್ಡ ಮಟ್ಟದಲ್ಲಿ ನಷ್ಟ ಪರಿಹಾರ ಕೊಡಬೇಕಾಗತ್ತೆ. ಜೊತೆಗೆ ನಿಮ್ಮ ಮರ್ಯಾದೆನೂ ಹೋಗುತ್ತೆ. ಏನು ಹೆದರಿಸ್ತಿದ್ದೀರಾ? ಇಲ್ಲ ಅಕ್ಕ, ನೀನು ಮಾಡಿರೋ ಮೋಸಕ್ಕೆ ಬೆಲೆ ಕಟ್ತಿದ್ದೀನಿ. ಜೀವನಾಂಶ ಕೊಡ್ತೀರಾ ಇಲ್ಲ ಮರ್ಯಾದೆ ಕಳ್ಕೊತೀರಾ? ಏನೂ ಕೊಡಲ್ಲ. ನಿನ್ಗಿಷ್ಟ ಬಂದಂಗೆ ಮಾಡ್ಕೋ. ನಿನಗೆ ಭಯ ಪಡೋರು ಯಾರೂ ಇಲ್ಲ ಇಲ್ಲಿ. ಅಖಿಲ್, ನೀನು ಸುಮ್ಮನಿರು. ನೋಡು ಹಾರಿಕಾ, ನೀನು ಕೇಸ್ ಹಾಕಿದ ಮಾತ್ರಕ್ಕೆ ನಮ್ಗೆ ಯಾವ ನಷ್ಟನೂ ಆಗಲ್ಲ. ನಿನಗೆ ಭಯ ಪಟ್ಕೊಂಡಲ್ಲ, ಏನೋ ಹೆಣ್ಮಗು ಈ ಮನೆಗೆ ಬಂದು ಕೇಳ್ತಾ ಇದೆಯಾ ಅಂತ ನಿನಗೇನೋ ಕೊಡಬೇಕು ಅಂತ ನಾವು ಒಪ್ಕೊಂಡಿದ್ದೀವಿ. ಹೊಸವ್ರೆ, ಹೋಗಿ ಆ ಡಾಕ್ಯುಮೆಂಟ್ನ ತೊಗೊಂಬನ್ನಿ. ಅವಳ ಪಾಲು ಅವಳಿಗೆ ಎಲ್ಲನೂ ಕೊಟ್ಬಿಡೋಣ. ನರಿ ಮುಖ ನೋಡ್ಕೊಂಡು ಬಂದಿದ್ಯಾ ಕಣೆ. ನಿನ್ಗೆ ಆಸ್ತಿಲಿ ಪಾಲ್ ಕೊಡ್ತಿದ್ದಾರೆ. ನನ್ನ ಪಾಲನ್ನು ತಗೊಂಡ್ಬಿಡ್ಬೇಕು. ನಿಂತ್ಕೊಳ್ಳಿ ಅದಕ್ಕೆ. ಅವಳಿಗೆ ಯಾಕೆ ಆಸ್ತಿ ಕೊಡ್ಬೇಕು ಅಣ್ಣ? ಆಸ್ತಿ ಅಲ್ಲ, ಜೀವನಾಂಶ ಕೊಡ್ಬೇಕು. ಯಾರು ಕೊಡಬೇಕು? ನನಗ್ ವಿಚ್ಛೇದನ ಕೊಟ್ಟಿದ್ ನೀನಾಗಿದ್ರಿಂದ ನೀನೇ ಕೊಡ್ಬೇಕು. ಎಷ್ಟು ಕೊಡಬೇಕು? ಈ ಆಸ್ತಿಲಿ ಅರ್ಧ ಕೊಡ್ಬೇಕು. ಹೇಳಿ ಲಾಯರ್ ಅವ್ರೆ. ಹೌದು, ವಿಚ್ಛೇದನ ಆದ್ಮೇಲೆ ಗಂಡನ ಆಸ್ತಿಲಿ ಅರ್ಧ ಹೆಂಡತಿಗೆ ಜೀವನಾಂಶ ಅಂತ ಕೊಡಬೇಕು. ಅಷ್ಟೇ ತಾನೆ? ಕೊಡ್ತೀನಿ. ತಗೋ. ಏನು 500 ರೂಪಾಯ? ಹೌದು. ಜಸ್ಟ್ 500 ಕೊಡ್ತಿದ್ಯಾ? ಜೀವನಾಂಶ ಕೊಡ್ತಿದ್ಯೋ ಭಿಕ್ಷೆ ಹಾಕ್ತಿದ್ಯೋ? ಭಿಕ್ಷೆ ಅಲ್ಲ, ಜೀವನಾಂಶನೇ. ಏನ್ರಿ ಮಾತಾಡ್ತಿದ್ದೀರಾ? ಆಫ್ಟರ್ ಆಲ್ 500 ರೂಪಾಯಿನ ಜೀವನಾಂಶ ಅಂತ ಕೊಡ್ತೀರಾ? ಇದಕ್ಕಿಂತ ಜಾಸ್ತಿ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ಲ. ಈ ಮನೆ ಆಸ್ತಿ ಇದೆಯಲ್ಲ, ಇದ್ಯಾವುದು ನಂದಲ್ಲ, ನಮ್ಮ ಅಣ್ಣಂದು. ಇದೆಲ್ಲ ಅವನ್ ಸ್ವಯಾರ್ಜಿತ. ನನ್ನ ಹೆಸರಲ್ಲಿ ಯಾವ ಆಸ್ತಿನೂ ಇಲ್ಲ. ನನ್ನ ಬ್ಯಾಂಕಲ್ಲಿ 1 ರೂಪಾಯಿನೂ ಇಲ್ಲ. ತುಂಬ ದಿನದಿಂದ ವೀಲ್ಚೇರಲ್ಲಿರೋದ್ರಿಂದ ಸಂಪಾದನೆ ಕೂಡ ಇಲ್ಲ. ಇರೋದು ಈ 1000 ರೂಪಾಯಿ ಅಷ್ಟೇ. ಇದೆಲ್ಲ ಅರ್ಧ ನಿನಗೆ ತಗೋ. ಇದು ಅನ್ಯಾಯ ಕಣೋ. ಇದಕ್ಕೂ ಮುಂಚೆ ಆಸ್ತಿಲ್ ಅರ್ಧ ಕೊಡ್ತೀವಿ ಅಂತ ಅವಳಿಗೆ ಆಸೆ ಹುಟ್ಸಿದ್ರಿ. ಕಡೆ ಪಕ್ಷ ಕಾಲ್ ಭಾಗನಾದ್ರೂ ಕೊಡ್ರೋ, ಇಲ್ಲ ಅಂದ್ರೆ ಅವಳು ಹೇಗೋ ಬದುಕ್ತಾಳೆ. ಭಿಕ್ಷೆ ಬೇಡಿ ಬದುಕಕ್ಕೆ ಹೇಳು. ಅಂದ್ರೆ ನನಗ್ ಭಿಕ್ಷೆ ಬೇಡ ಅಂತಿದ್ಯಾ? 2 ಕಾಲ್ ಬಿದ್ದೋಗಿದ್ರು ವೀಲ್ ಚೇರಲ್ಲಿದ್ರು ನಿನಗ್ ನಾಚಿಕೆ ಅನ್ನೋದಿಲ್ಲ. ಹಾರಿಕಾ, ಅಖಿಲ್ಗೆ ಯಾರಿಂದಾನೆ ಕಾಲ್ ಹೋಗಿದ್ದು? ನಿನ್ನಿಂದ ಅಲ್ವಾ?
ನಾಚ್ ಕೇಳ್ದೆ ಇರೋದು ಯಾರ್ಗೆ? ನಿನಗ ಅಖಿಲ್ಗ? ನನ್ನ ಮುಂದೆನೆ ನಾನು ಕ್ಲೈಂಟ್ ಹೊಡಿತೀರಾ? ನಿಮ್ಗೆ ಎಷ್ಟು ಧೈರ್ಯ? ನೋಡಿಲ್ಲ ಯಾರವ್ರೆ, ಇವಳು ಒಂದೇಟು ಮಾತ್ರ ತಿನ್ಲಿ, ಈಗ ಉಳಿದಿರೋ ಅಷ್ಟು ಬ್ಯಾಲೆನ್ಸ್ ಏಟ್ನ ಮತ್ತೆ ಬಂದರೆ ಬೀಳುತ್ತೆ. ನೋಡು ಹಾರಿಕಾ, ಹೆಣ್ಣು ಅನ್ನೋ ಸಹಾನುಭೂತಿಯಿಂದ ನಿನ್ನ, ಕರಿಕೋಟ್ ಹಾಕ್ಕೊಂಡಿದ್ದಾರನ್ನ ಗೌರವದಿಂದ ನಿಮ್ಮನ್ನ ಇಲ್ಲಿ ತನಕ ಸಹಿಸ್ಕೊಂಡಿದ್ದೀವಿ. ಬಾಯಿ ಬಿಟ್ಟು ಕೇಳಿದ್ಲಲ್ಲ ಅಂತ ಆಸ್ತಿ ಕೊಡೋದಕ್ಕೂ ರೆಡಿಯಾಗಿದ್ರಿ ನಾವು. ಆದರೆ ಇವಳು ಅದಕ್ಕೂ ಅರ್ಹಳಲ್ಲ ಅಂತ ಇವಾಗ ಅರ್ಥ ಆಯ್ತು.